ಇವತ್ತಿನ ಅಂಶ ಏನಂದ್ರೆ ನಿಮ್ಮ ಯೂರಿನ್ ಥೆರಪಿಯಲ್ಲಿರುವಂಥ ಒಂದು ಅಂಶ, ಅದೇ ಯೂರಿಕ್ ಆಸಿಡ್. ಮೊನ್ನೆ ತಿಳ್ಕೊಂಡಿದ್ವಿ ನಮ್ಮ ಯೂರಿನಲ್ಲಿ ಸಮೂತ್ರದಲ್ಲಿರುವಂಥ ಯೂರಿಯಾ ಬಗ್ಗೆ ತಿಳ್ಕೊಂಡಿದ್ವಿ. ಯೂರಿಯಾ ಏನು ಹೆಲ್ಪ್ ಆಗಿದೆ? ಅದೊಂದು ಅದ್ಭುತವಾದ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ವೈರಸ್ ಏಜೆಂಟ್ ಆಗಿದೆ. ಬೆಸ್ಟ್ ದಿ ಬೆಸ್ಟ್ ಮಾಯಿಶ್ಚರೈಸರ್ ಆಗಿದೆ. ಏನಾಗಿದೆ? ದಿ ಬೆಸ್ಟ್ ಮಾಯಿಶ್ಚರೈಸರ್ ಅಂದ್ರೆ ಸ್ಕಿನ್ನು, ಈ ಸ್ಕಿನ್ ಪ್ರಾಬ್ಲಮ್ಸ್ಗೆ ನಾವು ನೋಡ್ತಾ ಇರ್ತೀವಿ. ಈಗಾಗಲೇ ಎಷ್ಟೋ ಜನಗೆ ಈ ಚರ್ಮ ವ್ಯಾಧಿಗಳು ತುಂಬಾ ಚೆನ್ನಾಗಿ ವಾಸಿಯಾಗಿದೆ, ಯೂರಿನ್ದೇ ಆಗಿರೋದು. ಯೂರಿನ್ ಅಂದ್ರೆ ಸಮೂತ್ರವನ್ನು ಹಚ್ಕೊಂಡೋ ರೀತಿಯಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅಲೆ ಮೂತ್ರ ಮಾಡಿಕೊಂಡು ಅದನ್ನು ಹಚ್ಚುವಾಗ ತುಂಬಾ ಚೆನ್ನಾಗಿ ಈ ಯೂರಿಯಾ ಅನ್ನೋದು ಈ ಚರ್ಮದ ಲೇಯರ್ಸ್ ಇರ್ತಾವಲ್ಲ, ಸ್ಕಿನ್ ಲೇಯರ್ಸ್, ಅದ್ರ ಒಳಗಡೆ ಹೋಗತ್ತೆ. ಈ ಸ್ಕಿನ್ ಲೇಯರ್ಸ್ ಏನಾಗಿರ್ತವೆ ಅಂದ್ರೆ ಡ್ರೈ ಆಗಿರ್ತವೆ, ಆಯ್ತಾ? ಆ ಸ್ಕಿನ್ ಲೇಯರ್ಸ್ ಅಲ್ಲಿರುವಂತ ಸ್ಕಿನ್ ಸೆಲ್ಸ್ ಅಂದ್ರೆ ಚರ್ಮದ ಜೀವಕೋಶಗಳ ಅದಕ್ಕೂ ಹೈಡ್ರೇಷನ್ ಕೊಡುವಂತ ಅವಕಾಶ ಇದೆ ಒಂದು ಸಮೂತ್ರದಲ್ಲಿರುವಂತ ಯೂರಿಯಾಕ್ಕಿದೆ. ನೆನ್ಪಿಟ್ಕೊಳ್ಳಿ. ನಾವು ಅದೇ ಯೂರಿಯಾನ್ನು ಕಾಸ್ಮೆಟಿಕ್ಸ್ ರೂಪದಲ್ಲಿ ಅನೇಕ ಕಂಪನಿಗಳು ಇದೇ ಯೂರಿಯಾನ್ನು ಬಳಸ್ಕೊಂಡು ಇದೇ ಯೂರಿಯಾನ್ನು ಬಳಸ್ಕೊಂಡು ತುಂಬಾ ಕೋಟ್ಯಾಂತರ ರೂಪಾಯಿ ಅಂದ್ರೆ ಡಾಲರ್ಸ್, ಮಿಲಿಯನ್ಸ್ ಆಫ್ ಡಾಲರ್ಸ್ ಸಂಪಾದನೆ ಮಾಡ್ತಾ ಇದ್ದಾರೆ. ಇವತ್ತಿನ ಮಾರ್ಕೆಟ್ ಅದು, ನೆನ್ಪಿಟ್ಕೋದು. ಅವ್ರು ಉಪಯೋಗಿಸ್ಕೊಂಡದ್ದು ಸೇಮ್ ಯೂರಿಯಾನೇ, ಸಮುದ್ರದಲ್ಲಿರುವಂಥ ಯೂರಿಯಾನು ಬಳಸ್ಕೊಂತಾರೆ ಮತ್ತು ಪ್ರಾಡಕ್ಟ್ಸ್ ತಯಾರು ಮಾಡ್ತಾರೆ. ಮೊನ್ನೆ ನಾನು ಹೇಳ್ತಾ ಹೋದೆ, ಪೆರ್ಗೋನಾಲ್ ಅಂದ್ರೆ ಒಂದು ಜಸ್ಟ್ ಇಂಜೆಕ್ಷನ್ ಸಮುದ್ರದಿಂದ ತಯಾರು ಮಾಡಿ ಅದು ಪೋಸ್ಟ್ ಮೆನಪೋಸಲ್ ಆಗಿರುವಂತ ಸ್ತ್ರೀಗಳಿಂದ ಕಲೆಕ್ಟ್ ಮಾಡಿರುವಂತ ಸ್ಯಾಂಪಲ್ಸ್, ಅದು ಯೂರಿನ್ ಇಂದ ತಗೊಂಡು ಅದನ್ನು ತಯಾರು ಮಾಡ್ತಾರೆ. ಪೆರ್ಗೋನಾಲ್ ಅಂತ. ಯಾರಿಗೆ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ ಅಂದ್ರೆ ಆ ಇಂಜೆಕ್ಷನ್ ಕೊಟ್ರೆ ಸಾಕು, ಮಹಿಳೆಯರಿಗೆ ಅದು ಮಕ್ಕಳು ಮಾಡ್ಕೊಡ್ತದೆ. ಅಂದ್ರೆ ಸಂತಾನಹೀನತೆಯಿಂದ ದೂರ ಮಾಡತ್ತೆ. ನೋಡಿದ್ರೆ ಇಷ್ಟೆಲ್ಲ ಅದ್ಭುತಗಳಿದೆ. ಸೊ ಇದಕ್ಕೂ ಒಂದು ಪತ್ರಿಕಾದಲ್ಲಿ, ಆ ಪತ್ರಿಕೆ ಹೆಸರು ಬಂದ್ಬಿಟ್ಟು ನ್ಯೂಯಾರ್ಕ್ ಸ್ಟೇಟ್ ಜರ್ನಲ್ ಆಫ್ ಮೆಡಿಸನ್. ಅದು 1980 ಒಂದು ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ಜಾನ್ ಆರ್ ಹೆರ್ಮನ್ ಅಂತ ಅವ್ರು ಹೇಳ್ತಾರೆ. ಅವ್ರು ಪ್ರೊಫೆಸರ್, ಆಕ್ಚುಲಿ ಯೂರಾಲಜಿ ಪ್ರೊಫೆಸರ್. ಅವರು ಎಷ್ಟೋ ಈ ಯೂರಿನ್ ಬಗ್ಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಜನ ಇಟ್ಕೊಂಡಿದಾರಲ್ಲ, ಅದ್ರ ಬಗ್ಗೆ ಮತ್ತೆ ಅದರ ವೈದ್ಯ ಪರವಾಗಿ ವಿಶ್ಲೇಷತೆ, ವೈದ್ಯ ಪರವಾಗಿ ಮಾಹಿತಿ ಹೇಳ್ತಾರೆ. ಇದು ಸರಿ ನೋಡೋಣ ಏನ್ ಹೇಳಿಲ್ಲ. ಆಟೋ ಯೂರಿನ್ ಥೆರಪಿ ಯೂರೋಪತಿ ಅನ್ನೋದು ಇಡೀ ಪ್ರಪಂಚದಲ್ಲಿ ಈಗ ಹಂತವಾಗಿ ಬೆಳೀತಾ ಇದೆ. ಸೊ ನಮ್ಗೆ ಗೊತ್ತಿಲ್ಲ ಅಂತದೆ, ಅಂದ್ರೆ ಅದರಲ್ಲಿ ಇರುವಂತ ತುಂಬಾ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಈಗಾಗಲೇ ನಿಧಾನವಾಗಿ ಎಲ್ಲ ತಿಳುವಳಿಕೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಯೂರಿನ್ ಅನ್ನೋದು ರಕ್ತದಿಂದ, ಅಂದ್ರೆ ಇಟ್ಸ್ ಎ ಡೆರಿವೇಟಿವ್ ಆಫ್ ಬ್ಲಡ್, ರಕ್ತದಿಂದನೇ ಉತ್ಪನ್ನ ಮಾಡೋದು. ರಕ್ತವನ್ನು ತಗೊಂಡು ಕಿಡ್ನಿ ಫಿಲ್ಟರ್ ಮಾಡತ್ತೆ ಅಲ್ವಾ? ಅವಾಗ ರಕ್ತ ಅನ್ನೋದು ಕ್ಲೀನ್ ಅಂತ ಅನ್ಕೊಂತೀವಲ್ಲ, ಬ್ಲಡ್ ಕ್ಲೀನ್ ಅಂದ್ರೆ ಅವಾಗ ಯೂರಿನ್ ಯಾಕೆ ಕ್ಲೀನ್ ಆಗಲ್ಲ? ಯೂರಿನ್ ಬರೋದೇ ಬ್ಲಡ್ ಅನ್ನು, ಅಂದ್ರೆ ರಕ್ತವನ್ನು ಸೋಸಿ ಕಿಡ್ನಿ ಆಚೆ ಕಡೆ ಕಲಿಸ್ತದೆ. ದಿನಕ್ಕೆ 1.5 ಲೀಟರ್ ಸಿಗತ್ತೆ ಯೂರಿನ್. ಸೊ ರಕ್ತ ಯಾವಾಗ ಶುದ್ಧ ಅಂತ ಅನ್ಕೊಂತೀವೋ, ಶುದ್ಧವಾಗಿರುತ್ತೆ ಅಂತ ನಮಗೆಲ್ಲ ಒಂದು ಭಾವನೆ ಇದೆ. ರಕ್ತ ಶುದ್ಧವಾಗಿರುವಾಗ ಯೂರಿನ್ ಯಾಕೆ ಶುದ್ಧವಾಗಿರಲ್ಲ ಅಂತ ಆ ಕ್ವಶನ್, ಅಂದ್ರೆ ಆ ಒಂದು ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಯ್ತಾ? ಅದಕ್ಕೋಸ್ಕರ ಸೊ ಇಂಥ ಅನೇಕ ವಿಷಯಗಳು ಯೂರಿನಲ್ಲಿ ಇರ್ತವೆ. ಈಗಾಗಲೇ ನಾವು ತಿಳ್ಕೊಂಡಿದೆ ಎಷ್ಟೋ ಅಂಶಗಳು, ಪದಾರ್ಥಗಳಿದೆ. ಓಕೆ, ಸೊ ಅದಕ್ಕೋಸ್ಕರ ಈ ಯೂರಿನ್ ಸಹ ತುಂಬಾ ಸಿದ್ಧವಾಗಿರತ್ತೆ. ಆಮೇಲೆ ಈ ಯೂರಿನ್ ಇರುವಂತ ಅನೇಕ ವಿಷಯಗಳು, ಓಕೆ, ಇವೆಲ್ಲಾನು ಏನಂತಂದ್ರೆ ನಮ್ಮ ಹ್ಯೂಮನ್ ಮೆಟಬಾಲಿಸಮ್ಗೂ ಉಪಯೋಗ ಆಗುತ್ತೆ. ಅಂದ್ರೆ ನಮ್ಮಲ್ಲಿ ಅನೇಕ ಜೀವಕ್ರಿಯೆಗಳು ನಡೀತಾ ಇರ್ತದಲ್ಲ, ಆ ಜೀವಕ್ರಿಯೆಗಳಿಗೆ ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಏನಂತಂದ್ರೆ ಯೂರಿಯಾ ಬಗ್ಗೆ ತಿಳ್ಕೊಂಡ್ರೆ ಮೆಡಿಕಲ್ ಡಿಕ್ಷನರಿ ನೋಡ್ಬೋದು. ಮೆಡಿಕಲ್ ಡಿಕ್ಷನರಿ
ಮೆಡಿಕಲ್ ಡಿಕ್ಷನರಿ ನೋಡಿದ್ರೆ ಏನಾಗುತ್ತೆ ಗೊತ್ತಾ, ಯೂರಿಯಾ ಬಗ್ಗೆ. ಸೊ ಇದು ಯೂಸ್ಲೆಸ್ ಅಂದ್ರೆ ಬಾಡಿಯಲ್ಲಿ ವೇಸ್ಟ್ ಇದು ಅಂತ ಒಂದು. ಆಮೇಲೆ ಇನ್ನೊಂದು, ಯೂರಿಯಾ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ವಿ, ಅದು ಡೇಂಜರಸ್ ಅದು ಇದು ಅಂತ ಹೇಳ್ತಾ ಇರ್ತಾರೆ, ಆದ್ರೆ ಸ್ಕಿನ್ ಟ್ರೀಟ್ಮೆಂಟ್ಗೆ ತುಂಬಾ ಒಳ್ಳೇದಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಅದೇ ರೀತಿಯಲ್ಲಿ ಇವತ್ತು ಯೂರಿಕ್ ಆಸಿಡ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಯೂರಿಕ್ ಆಸಿಡ್ ಏನಂತಂದ್ರೆ ಯೂರಿನಲ್ಲಿರುವಂತ ಇನ್ನೊಂದು ಅಂಶ, ಇದು ಪದಾರ್ಥ ಇದು, ಆಯ್ತಾ. ಇದು ಯಾವುದೇ ರೀತಿಯಲ್ಲಿ ವೇಸ್ಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಬಟ್ ತುಂಬಾ ಜನ ಏನು ಗೊತ್ತಾ, ಯೂರಿಕ್ ಆಸಿಡ್ ಇಂದ ಗೌಟ್ ಅಂತ ವ್ಯಾಧಿ ಬರುತ್ತೆ ಅಂತ ಹೇಳ್ತಾರೆ, ಗೌಟ್ ಅಂತ ವ್ಯಾಧಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ಕಾಲದಲ್ಲಿ ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಮಾಡುವಾಗ ಏನಂತ ತಿಳ್ಕೊಂಡಿದ್ರೆ ಅಂದ್ರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾರೆ. ಅದು ನೋಡೋಣ. 1982 ಕ್ಯಾಲಿಫೋರ್ನಿಯಾ, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಆಗಿರುವಂಥ ಒಂದು ರಿಸರ್ಚ್ ಇಂದ ವಿಷಯಗಳು ಏನು ತಿಳ್ತಂದ್ರೆ, ಯೂರಿಕ್ ಆಸಿಡ್ ಕ್ಯಾನ್ಸರ್ ಮತ್ತೆ ನಾವು ವಯಸ್ಸು ಹೆಚ್ಚಾಗ್ತಾ ಇರ್ತದಲ್ಲ ಅದನ್ನು ತಡೆಗಟ್ಟುತ್ತೆ ಅಂತ ಹೇಳಿದ್ದಾರೆ, ಆಯ್ತಾ. ಆಮೇಲೆ ನಮ್ಮ ದೇಹ ಒಳಗಡೆ ಈ ಫ್ರೀ ರ್ಯಾಡಿಕಲ್ಸ್ ಅಂತ ಇರುತ್ತೆ. ಫ್ರೀ ರ್ಯಾಡಿಕಲ್ಸ್ ಇದೇ ಕ್ಯಾನ್ಸರ್ ಕಾರಣ, ಅನೇಕ ರೋಗಗಳ ಕಾರಣ. ಎಸ್ಪೆಷಲಿ ಆಹಾರದಲ್ಲಿ, ನೀರಿಂದ, ಗಾಳಿಯಿಂದ, ಎಲ್ಲ ಕಡೆಯಿಂದ ಬರ್ತಾ ಇರ್ತದೆ. ಅವೆಲ್ಲ ಸೇರ್ಕೊಂಡು ಕ್ಯಾನ್ಸರ್ ಅನ್ನು ಉಂಟು ಮಾಡ್ತವೆ, ಆಯ್ತಾ. ಇಮ್ಯುನಿಟಿನೂ ಕಡಿಮೆ ಮಾಡ್ತವೆ ಈ ಫ್ರೀ ರ್ಯಾಡಿಕಲ್ಸ್. ಅಂಥವೆಲ್ಲ ಸಾಯಿಸುವಂಥ ಕೆಪಾಸಿಟಿ ಯೂರಿಕ್ ಆಸಿಡ್ ಇದೆ ಅಂತ ಹೇಳ್ತಾರೆ, ಆಯ್ತಾ. ಸೊ ಅದಕ್ಕೋಸ್ಕರವೇ ಯೂರಿಕ್ ಆಸಿಡ್ ಅನ್ನೋದು ಎಸ್ಪೆಷಲಿ ನಾವು ಅಂದರೆ ಮಾನವರು ಜಂತುಗಳಿಗಿಂತ ತುಂಬಾ ದೀರ್ಘಕಾಲ ಬದುಕ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅಂದ್ರೆ ಒಂದು ಟಾಟಾಯ್ಸ್ ಬಿಟ್ರೆ ಮಿಕ್ಕಿದು ಜಂತುಗಳಿದೆಲ್ಲ, ಈ ನಾಯಿ ಮತ್ತೆ ಎಲಿಫೆಂಟ್ ಆಗ್ಬೋದು, ಏನೇ ಆಗ್ಬೋದು, ಇಂಥವೆಲ್ಲ ಎಲ್ಲ ಜಂತುಗಳಿಗಿಂತ ಮಾನವನು ತುಂಬಾ ದೀರ್ಘಕಾಲ ಬದುಕ್ತಾ ಇರ್ತಾನೆ. ಅದಕ್ಕೆ ಕಾರಣ ಏನು ಗೊತ್ತಾ, ಕಾರಣ ಬಂದ್ಬಿಟ್ಟು ಯೂರಿಕ್ ಆಸಿಡೇ ಅಂತ ಹೇಳಿದ್ದಾರೆ, ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಯೂರಿಕ್ ಆಸಿಡ್ಗೆ ಅಷ್ಟು ಪ್ರಾಧಾನ್ಯತೆ ಇದೆ. ಸೊ ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಯೂರಿಕ್ ಆಸಿಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ ನಮ್ಮ ದೇಹದಲ್ಲಿ. ಅದು ಉತ್ಪನ್ನ ಆಗತ್ತೆ, ಯಾವುದೇ ರೀತಿಯಲ್ಲಿ ಕೆಟ್ಟದಲ್ಲ, ತುಂಬಾ ಉಪಯೋಗ ಆಗತ್ತೆ. ಅಂದ್ರೆ ಫ್ರೀ ರ್ಯಾಡಿಕಲ್ಸ್ ಅಂತವನ್ನು ಸಾಯಿಸ್ತದೆ ಅಂತ ನೆನ್ಪಿಟ್ಕೊಳ್ಳಿ.